ಅಂತದ್ದು ಇವತ್ತು ಕುಂತಿದ್ವಿ ಅಲ್ಲ ದೊಡ್ಡ ಈ ಸೊಸೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಶುಕ್ರವಾರದ ವ್ಲಾಗ್ ಇದು. ಇವತ್ತು ಬೆಳಿಗ್ಗೆ ತಿಂಡಿ ದೋಸೆ ಆಗಿತ್ತು. ದೋಸೆ ಜೊತೆ ಮೊದಲಿಗೆ ನಾನು ಚಟ್ನಿನ ರುಬ್ಕೊಂಡೆ, ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೆ. ಚಟ್ನಿ ಎಲ್ಲ ರುಬ್ಬಿದ್ದೇನೆ, ನಾನು ದೋಸೆ ಹಾಕೊಳ್ತಾ ಇದ್ದೀನಿ. ಹಂಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೆ. ಮೊದ್ಲಿಗೆ ನಮ್ಮ ಮನೆಯವರಿಗೆ ದೋಸೆ ಹಾಕೊಟ್ಟೆ. ಮೊದ್ಲಿನ ದೋಸೆ ಸ್ವಲ್ಪ ಸೀದೋಗ್ಬಿಡ್ತು, ಹುರಿ ಸ್ವಲ್ಪ ದೊಡ್ಡ ಇತ್ತು. ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಕೆಲಸ ಮುಗಿಸಿ ನಾನು ಇವತ್ತು ಊಟಕ್ಕೆ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿದ್ದೀನಿ. ಈರುಳ್ಳಿಗೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನ ಅದ್ರ ಮೇಲ್ಗಡೆ ಹಾಕಿ ಇಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಜೀರಿಗೆ ಮತ್ತೆ ಈ ಧನಿಯಾ ಬೀಜ ಎಲ್ಲ ಹಾಕೊಳ್ಬೇಕು. ಧನಿಯಾ ಬೀಜ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಬೇಕು. ಪಾಪು ಧನಿಯಾ ಬೀಜ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ, ಹಂಗಾಗಿ ಧನಿಯಾ ಬೀಜ ಆಮೇಲೆ ಹಾಕಿದ್ರೆ ಆಯ್ತು. ಮೊದ್ಲಿಗೆ ಪಾಪುಗೆ ಬಜ್ಜಿ ಹಾಕೊಡೋಣ ಹಂಗೇನೆ ಅಂತ ಹೇಳಿ ಇದಕ್ಕೆ ಏನು ಸೇರ್ಸಿಲ್ಲ ನಾನು. ಹಂಗೆ ಮೊದ್ಲಿಗೆ ಪಾಪುಗೆ ಒಂದು 4 ಬಜ್ಜಿ ಹಾಕೊಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಈ ಕರಿಬೇವೆಲ್ಲ ಹಾಕ್ಬಹುದು, ಶುಂಠಿ ಎಲ್ಲ ಹಾಕ್ಬಹುದು, ಚೆನ್ನಾಗಿರ್ತದೆ. ಇದಕ್ಕೆ ನೀರನ್ನ ಹಾಕ್ಬಾರ್ದು, ನೀರ್ ಹಾಕ್ದೇನೆ ಹಂಗೇನೆ ಮಿಕ್ಸ್ ಮಾಡ್ಬೇಕು. ಈರುಳ್ಳಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ನೀರ್ ಬಿಟ್ಕೊಳ್ತದೆ. ಅದೇ ನೀರಲ್ಲೇ ಸಾಕಾಗ್ತದೆ ಕಡ್ಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದಕ್ಕೆ. ಮೊದ್ಲಿಗೆ ಪಾಪುಗೆ ನಾನು ರೆಡಿ ಮಾಡ್ದೆ, ಇದಕ್ಕೇನು ಹಾಕಿಲ್ಲ. ನಂತರ ಸ್ವಲ್ಪ ಧನಿಯಾ ಬೀಜ ಎಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ಅಂದ್ರೆ ಬಿಟ್ಟಿದೀನಿ ಬಜ್ಜಿನ. ಮೊದ್ಲಿಗೆ ಪಾಪುಗೆ ಕೊಟ್ಟಿ ಬರೋಣ ಅಂತ ಹೇಳಿ ಬೇಗನೆ ರೆಡಿ ಮಾಡ್ತಾ ಇದ್ದೆ. 1:30 ಆಗಿತ್ತು, ಊಟದ ಸಮಯ ಆಗಿತ್ತು. ನಿನ್ನೆದೇ ಸ್ವಲ್ಪ ಸಾಂಬಾರ್ ಇತ್ತು ಊಟಕ್ಕೆ, ಹಂಗಾಗಿ ನಾನು ಬಜ್ಜಿ ಹಾಕಿದ್ದೆ ಇವತ್ತು. ಪ್ರತಿದಿನ ಏನ್ ಮಾಡೋದಲ್ವಾ, ನಮ್ಗುನು ಬೇಜಾರ್ ಬರ್ತದೆ ಏನ್ ಅಡ್ಗೆ ಮಾಡೋದು ಅಂತ. ಎಲ್ಲರಿಗೂ ನಂತರನೇ ಅಂತ ಅನ್ಕೊಂಡಿದೀನಿ, ಅಂದ್ರೆ ಏನ್ ಊಟಕ್ ಮಾಡೋದು ಪ್ರತಿದಿನ ಅಂತ. ಮನೆ ತುಂಬಾ ಜನ ಇದ್ರೆ ಅಷ್ಟ್ ಅನ್ಸೋದಿಲ್ಲ, ಇಬ್ರಿಗೆ ಒಬ್ರಿಗೆ ಅಡ್ಗೆ ಮಾಡೋದು ಸ್ವಲ್ಪ ಬೇಜಾರಿನ ಕೆಲ್ಸಾನೇ. ಮೊದ್ಲಿಗೆ ನಾನು ಕೆಳಗಡೆ ಹೋಗಿ ಪಾಪುಗೆ ಮತ್ತೆ ಅಕ್ಕಗೆಲ್ಲ ಬಜ್ಜಿ ಕೊಟ್ ಬಂದೆ. ಪಾಪುದು ರಿಯಾಕ್ಷನ್ ಹೇಳ್ತಾ ಇದ್ದೆ ನಮ್ಮನೆಯವರಿಗೆ. ಹಂಗೆ ಒಂದು ಜಿರ್ಲೆ ಬಂದಿತ್ತು, ನಾನು ಮತ್ತೆ ನನ್ ಮಗ ಸೇರ್ಕೊಂಡು ಇವತ್ತು ಜಿರ್ಲೆಗ್ ಹೊಡೆದಿದ್ದಾಯ್ತು. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸಂಜೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ. ಇವತ್ತು ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು, 2 ದಿನದ ಬಟ್ಟೆ ಇತ್ತು, ಎಲ್ಲಾನು ಫೋಲ್ಡ್ ಮಾಡಿ ಎತ್ತಿಟ್ಟೆ. ಹಂಗೆ ಪಕ್ಕದ ಮನೆಯವರು ಕರಿತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅಂದ್ರೆ ಊಟ ಆಯ್ತಾ, ತಿಂಡಿ ಆಯ್ತಾ, ಚಾ ಆಯ್ತಾ, ಇಷ್ಟೇನೆ, ಯಾವ್ದೇ ಗಾಸಿಪ್ ಇಲ್ಲ ಆಯ್ತಾ. ಮಾತಾಡಿದ್ದಾಯ್ತು. ಮತ್ತೆ ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡಿದ್ದೆ. ಇವತ್ತು ತುಂಬಾ ಜೋರಾಗಿ ಗಾಳಿ ಮಳೆ ಬರೋದಕ್ ಸ್ಟಾರ್ಟ್ ಆಗಿತ್ತು. ನಾನ್ ಬೇರೆ ಹೊರಗಡೆ ಹೋಗ್ಬೇಕಿತ್ತು, ಬಟ್ಟೆ ಎಲ್ಲ ತೆಗ್ದು ಒಳಗಡೆ ಹಾಕೋಣ ಅಂತ ಹೋಗಿದ್ದೆ. ಇವತ್ತು ಶನಿವಾರ, ಗಂಟೆ ಸುಮಾರು 11:15. ಹೊರಗಡೆ ಮಳೆ ಬರ್ತಾ ಇದೆ. ನಾನು ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಆಸ್ಪತ್ರೆ ಕಡೆ. ಅದೇನೋ ಗೊತ್ತಿಲ್ಲ, ಸಮಸ್ಯೆಗಳೆಲ್ಲ ನನ್ನನ್ನೇ ಹುಡಿಕೊಂಡ್ ಬರ್ತದೆ. ಇನ್ನೊಬ್ರಿಗೆ ಬರ್ಲಿ ಅಂತ ನನ್ ಖಂಡಿತ ಬಯಸೋದಿಲ್ಲ. ಅದೇನೋ ಗೊತ್ತಿಲ್ಲ, ಆಸ್ಪತ್ರೆಗೂ ನನ್ಗೂ ಅದ್ ಯಾವ ಜನ್ಮದ ನಂಟೋ ಅಥವಾ ನಾನೇನ್ ಪಾಪ ಮಾಡಿ ಭೂಮಿಗೆ ಬಂದಿದ್ನೋ ನನ್ಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಸ್ವಲ್ಪ ದಿನ ಆರಾಮಾಗಿರೋಣ, ನೋಡೋಣ ಅಂತ ಹೇಳಿ ಸುಮ್ಮನೆ ಇದ್ರೂ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದು ಆಸ್ಪತ್ರೆಗೆ ಹೋಗೋ ತರನೇ ಆಗ್ತದೆ. ಹೋಗೋದಕ್ ಮನ್ಸಿಲ್ಲ. ಆಸ್ಪತ್ರೆಗೆ ಹೋಗ್ಲಿಲ್ಲ ಅಂದ್ರೆ ನಾಳೆ ಸಂಡೆ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮನೆಯವ್ರು ಬೈತಾರೆ ನನ್ಗೆ. ಹಾಗಾಗಿ ಹೊರಟಿದೀನಿ ಆಸ್ಪತ್ರೆ ಕಡೆ. ಸಣ್ಣದಾಗಿ ಜ್ವರ ಬಂದಿರೋ ತರ ಎಲ್ಲ ಫೀಲಿಂಗ್ಸ್ ಆಗ್ತಾ ಇದೆ ನನ್ಗೆ. ಇವಾಗ ಹೋಗುವ, ಏನ್ ಹೇಳ್ಬೇಕು ಅದೇ ಹೇಳ್ದೆ ಅಲ್ವಾ, ನನ್ಗೆ ಏನ್ ಪಾಪ ಮಾಡಿ ಬಂದಿದ್ದು ಗೊತ್ತಿಲ್ಲ ಸ್ನೇಹಿತರೆ. ನನ್ಗೆ ಕೆಲವೊಂದ್ಸಾರಿ ನನ್ನ ಜೀವನ ಮೇಲೆ ನನ್ಗೆ ಬೇಜಾರು ಬರ್ತದೆ. ಎಷ್ಟು ಅಂತ ಹೇಳಿ ಒಂದು ಸಮಸ್ಯೆ ಎದುರಿಸೋದಕ್ಕೆ ಸಾಧ್ಯ ಅಲ್ವಾ. ನನಗೂ ಬೇಜಾರು ಬಂದಿದೆ ನನ್ನ ಜೀವನ ಮೇಲೆ. ಸಾಕು ಜೀವನ ಅನ್ನೋಷ್ಟು ಬೇಜಾರು ಬಂದಿದೆ ನಿಜ ಹೇಳ್ಬೇಕಂತಂದ್ರೆ. ಸಣ್ಣ ಆಯ್ತಾ ಮಳೆ ಬರ್ತಾ ಇದ್ವು. ಸಂಜೆ 5:15 ಆವಾಗಲೇ ಆಸ್ಪತ್ರೆಗೆ ಹೋಗಿ ಬಂದು ಮಾತ್ರೆ ತಿಂದು ಊಟ ಮುಗಿಸಿ ಮಲಗಿದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಬೇಕಂತ ಅನಿಸ್ತಾ ಇತ್ತು ಇವತ್ತಿನ ದಿನ. ನಾನು ಆಸ್ಪತ್ರೆಗೆ ಹೋಗಿ ಬರುವ ಅಷ್ಟರಲ್ಲಿ ಹಲಸಿನ ಹಣ್ಣು ಪಕ್ಕದ ಮನೆಯವ್ರು ತಂದು ಕೊಟ್ಟಿದ್ರಂತೆ, ಅಕ್ಕ ಕೊಟ್ಟರು.
ಪಕ್ಕದ ಮನೆಯವ್ರು ಕೊಟ್ಬಿಟ್ಟು ಹೋಗಿದ್ರಂತೆ. ಈ ಹಲಸಿನ ಹಣ್ಣು ಎಷ್ಟು ಟೇಸ್ಟ್ ಇರ್ತದೆ ಅಂತಂದರೆ, ಎಲ್ಲ ಹಲಸಿನ ಹಣ್ಣು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಇದು ಮಾತ್ರ ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ತಿನ್ಬೇಕು ಇದನ್ನು ಕೂತ್ಕೊಂಡು. ಹಲಸಿನ ಹಣ್ಣು ತಿಂದು ಹಾಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಬೆಟರ್ ಇದ್ದೀನಿ ಬೆಳಿಗ್ಗೆಗಿಂತಲೂ. ನಮ್ಮನೆಯವ್ರು ಹೇಳ್ತಾ ಇದ್ರು, ಏನ್ರಿ ಟೆನ್ಷನಲ್ಲಿ ಕುಂತಿದ್ರಿ ಅಂತಂದರೆ, ಯಾವಾಗಲೂ ಸಮಸ್ಯೆಗಳು ಮುಗಿಯೋದೇ ಇಲ್ಲ ನಮಗೆ, ಒಂದಾಗಿದ ನಂತರ ಒಂದು ಹುಡ್ಕೊಂಡು ಬರ್ತದೆ ಅಂತ ಹೇಳ್ತಾ ಇದ್ರು. ಭಾನುವಾರದ ಕ್ಲಿಪ್ಪಿಂಗ್ ಇದು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರದ ದಿನ ನಾವೆಲ್ಲರೂ ನಮ್ಮನೆಯವರು ದೊಡ್ಡಮ್ಮನ ಮನೆಗೆ ಹೊರಟಿದ್ದೀವಿ. ಅಂದ್ರೆ ನಮ್ಮ ಆಯಿದು ಅಕ್ಕನ ಮನೆಗೆ ಹೊರಟಿದೀವಿ. ನಾವು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಹರ್ನೀರ್ಗೆ ಹೋಗ್ತಾ ಇರುವಂತದ್ದು ಇವತ್ತು, ದಾರೇಶ್ವರ ರೋಡ್. ನಮ್ಮನೆಯವರಿಗೆ ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಇದ್ದಾರೆ. ತುಂಬಾ ಜನ ನಮ್ಮ ಆಯಿ ಕಡೆಯವರು 5 ಜನ ಹೆಣ್ಮಕ್ಳು. 5 ಜನ ಅಂತ ಅನ್ಕೊಂಡಿದೀನಿ. ಇನ್ನ 2 ಮಾವಂದಿರಿದ್ದಾರೆ ಇವರಿಗೆ. ಇನ್ನ ಹೋಗಿರ್ಲಿಲ್ಲ, ಇವತ್ತು ಹೋಗ್ಬಾ ಅಂತ ಹೊರಟಿದೀವಿ. ಅಲ್ಲಿ ಇವತ್ತು ಚಿಕನ್ ಊಟ ಎಲ್ಲ ಇತ್ತು. ನಮ್ ಕಡೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಕೋಳಿ ಕೊಯ್ಯುವಂತಹ ಪದ್ಧತಿ ಇರ್ತದಲ್ವಾ. ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಗಡಿ ಹಬ್ಬ ಅಂತ ಹೇಳ್ತೀವಿ. ತೋಟ ಎಲ್ಲ ಇದ್ದವರು ಸಾಮಾನ್ಯವಾಗಿ ಗಡಿ ಹಬ್ಬ ಮಾಡೇ ಮಾಡ್ತಾರೆ. ಇವತ್ತಂತೂ ಏನ್ ಮಳೆ ಅಂತೀರಿ, ಸಿಕ್ಕಾಪಟ್ಟೆ ಮಳೆ. ಇವತ್ತೇನೆ ಇಷ್ಟು ಜೋರ್ ಮಳೆ ನಮ್ ಕಡೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನ್ ಸ್ಟಾಪ್ ಮಳೆ. ಸೈದ ಅಂಗಳಕ್ಕೆ ಹೋಗ್ಬಿಡ್ಬೇಕಾಗೋದು. ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತದೆ. ಝೂಮ್ ಮಾಡಿ ಎಲ್ಲಿ ಬಂದಿದ್ದೆ ನೀನು? ದಾರೇಶ್ವರ ಅಲ್ಲ, ಯಾವೂರಿದು? ನಮ್ ಮದ್ವೆಗೆ 10 ವರ್ಷ ಆಯ್ತು. ನಾವ್ ಇದುವರೆಗೂ ಬಂದೇ ಇರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಎಲ್ಲರೂ ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾ ಇದ್ರು. ಎಲ್ಲರೂ ಇದ್ರು, ನಮ್ಮನೆಯವ್ರ ಮಾವನ್ ಮಕ್ಕಳು ಎಲ್ಲರೂ ಇದ್ರು. ಇನ್ನ ಅವ್ರದ್ದು ರಿಲೇಷನ್ ಎಲ್ಲ ತುಂಬಾ ಜನ ಇದ್ರು. ಈ ಮನೆ ಮೇಲ್ಗಡೆ ಈ ತರ ಏನಿದೆ ಅಲ್ವಾ, ಇದೆಲ್ಲ ಹತ್ಕೊಂಡು ಹೋಗಿ ನಮ್ಮನೆಯವ್ರು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ. ಸೇಮ್ ಇದೇ ತರ ನಮ್ಮ ಆಶನ್ ಮನೆ ಕೂಡ ಇದೆ. ಆಶಾ ಅಂದ್ರೆ ಈ ಶಾರದತೆ ಮನೆ ಕೂಡ ಇದೆ. ಅಜ್ಜಿ ಇರ್ತಾರಲ್ವಾ, ಆ ಮನೆ ಕೂಡ ಸೇಮ್ ಇದೇ ತರ ಇದೆ. ಇನ್ನ ಮೊದ್ಲಿಗೆ ನಮ್ಮನೆಯವರೆಲ್ಲ ಕುತ್ಕೊಂಡು ಊಟ ಮಾಡಿದ್ರು. ಕೊನೆಗೆ ನಾನು ಮತ್ತೆ ಅಕ್ಕ, ಸುಮಾರು ಜನ ಇದ್ರು, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಅಕ್ಕಿ ರೊಟ್ಟಿ, ಚಿಕನ್ ಸಾರು, ಅನ್ನ ಎಲ್ಲ ಇತ್ತು. ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಸಾರೆಲ್ಲಾನು. ಹಂಗೆ ತುಂಬಾ ಜನ ಕೂಡ ಸೇರಿದ್ರು. ನಾನು ಅಕ್ಕ ಇಬ್ರುನು ಊಟಕ್ ಕುಂತಿದ್ವಿ ಅಲ್ವಾ, ಪಾಪುನ ಮೇಲ್ಗಡೆ ಕರ್ಕೊಂಡ್ ಹೋಗಿ ಕುಳ್ಸ್ಕೊಂಡಿದ್ರು. ಇನ್ನ ಇಲ್ಲಿ ರೂಮ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಮಾಮ ಏನೋ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಏನೇನೋ ಮಜಾ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಎಲ್ಲರೂ ಇಲ್ಲೇ ಕುತ್ಕೊಂಡು ಕೇಳ್ತಾ ಇದ್ವಿ. ತುಂಬಾ ಹೊತ್ತು ಹೇಳಿದ್ರು ಸ್ಟೋರಿ ಎಲ್ಲಾನು. ನಾವೆಲ್ಲ ಕೇಳ್ಕೊಂಡ್ವಿ ಕುತ್ಕೊಂಡು. ಚೆನ್ನಾಗಿತ್ತು ಒಂಥರ ಇವತ್ತಿನ ದಿನ. ಮಾಮಿ ಕೂಡ ಬಂದಿದ್ರು. ಮಾಮಿ ಅಡ್ಗೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ರೊಟ್ಟಿ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಹಂಗಾಗಿ ಮಾಮಿನ ತೋರ್ಸೋದಕ್ಕಾಗಿಲ್ಲ. ಇನ್ನ ಸಂತೋಷ ಎಲ್ಲ ಇಲ್ಲೇ ಮಲ್ಗಿದ್ರು. ಹಂಗೆ ಟೀ ಕೂಡ ಮಾಡ್ಕೊಂಡ್ ಬಂದ್ರು. ದೊಡ್ಡ ಆಯಿ ಸೊಸೆ ಟೀ ಎಲ್ಲ ಮಾಡ್ಕೊಟ್ರು. ಟೀ ಎಲ್ಲ ಕುಡ್ದಿದ್ದಾಯ್ತು. ಹಂಗೆ ಇಲ್ಲೇ ಚಾಯಕ್ಕನ್ ಮನೆಗ್ ಹೋಗುವ ಅಂತ. ಚಾಯಕ್ಕ ಅಂತಂದ್ರೆ ನಮ್ಮ ಮನೆಯವರ ದೊಡ್ಡಮ್ಮನ್ ಮಗಳು, ಅವ್ರ ಮನೆ ಕೂಡ ಇಲ್ಲೇನೆ. ಅಲ್ಲಿ ಹೋಗುವ ಅಂತ ನಾವೆಲ್ಲರೂ ಕೂಡ ಹೋಗಿ ಬಂದ್ವಿ. ಅಲ್ಲೂನು ಸುಮಾರು ಹೊತ್ತಿದ್ವಿ ನಾವು. 2 ಗಂಟೆ 2 ಕಾಲ್ ಆಗಿತ್ತೇನೋ ಹೋಗುವಷ್ಟ್ರಲ್ಲಿ. 2 ಕಾಲ್ 2:30 ಆಗಿರ್ಬಹುದು. ಹಂಗೆ ಒಂದು 4:15 ಸುಮಾರು ನಾವು ಅಲ್ಲಿಂದ ಹೊರಟ್ವಿ. ಇನ್ನ ಮಾಮ ಮಾಮಿ ಎಲ್ಲ ನಾವು ಅಂದ್ರೆ ಮೇಲ್ಗಡೆ ಬಂದ್ವಿ ಅಲ್ವಾ, ಅಲ್ಲಿ ಗಾಡಿವರೆಗೂನು ಬಂದು ನಮ್ಮನ್ನ ಕಳ್ಸಿ ಹೊರಟ್ರು. ನಂತರ ಇವ್ರು ಚಾಯಕ್ಕ ನೈಟಿ ಹಾಕೊಂಡಿದ್ದವ್ರು, ನಮ್ಮನೆಯವ್ರ ದೊಡ್ಡಮ್ಮನ್ ಮಗಳು. ಇನ್ನ ಮಾಮಿ ಕವರೇ ಆಗಿಲ್ಲ, ಮಾಮಿ ಕೂಡ ಬಂದಿದ್ರು. ಸೀರೆ ಹಾಕೊಂಡಿದ್ದವ್ರು ಮಾಮಿ, ನಮ್ಮ ಆಯಿದು ತಮ್ಮನ ಹೆಂಡತಿ. ಹಂಗೆ ನಾವೆಲ್ಲಾರುನು ಕೂಡ ಹೊರಟ್ವಿ ಅಲ್ಲಿಂದ. ಹೆಸರೆಂತದ?
5ನೇ ಕ್ಲಾಸು ಪಾಪನೇ ನಾ ಸ್ವಲ್ಪ ಹೈಟ್ ಆಗ್ಬೇಕು. ಅಲ್ಲೊಂದು ತಂಬತ್ತವನೆ ನೋಡಿ. ಇಲ್ಲಿ ಯಾವ ಟೈರ್ ಸೈಕಲ್ ಅಲ್ಲ ಬೈಕ್. ಈ ಕಡೆ ಊರು ಹೇಗೆ ಅಂತಂದ್ರೆ ಸ್ವಲ್ಪ ಹಳ್ಳಿ ವಾತಾವರಣ. ಹೊನ್ನಾವರದಿಂದ ಏನ್ ಜಾಸ್ತಿ ದೂರ ಇಲ್ಲ, ಒಂದು 20 ನಿಮಿಷ ಅಂತ ಅನ್ಕೊಂಡಿದೀನಿ. ಹರ್ನೀರ್ಗೆ ಹೋಗೋದಕ್ಕೆ 20 ನಿಮಿಷ ಸಾಕು ಅಂತ ಅನ್ಕೊಂಡಿದೀನಿ. ಇನ್ನ ನಾವು ಮನೆ ಕಡೆ ಹೊರಟಿದ್ವಿ, ಹಂಗೆ ಬಾವು ಅವ್ರಿಗೆ ನೆನ್ಪಾಯ್ತು ಗಾಡಿಗೆ ಗ್ಯಾಸ್ ಬೇಕು ಅಂತ ಹೇಳಿ ಮತ್ತೆ ವಾಪಸ್ ಗ್ಯಾಸ್ ಬಂಕ್ ಕಡೆ ಹೊರಟ್ವಿ. ಗ್ಯಾಸ್ ಬಂಕ್ ಬಂದು ಅಳವೆಕೋಡಿ ಹತ್ರ ಇದೆ. ಮತ್ತೆ ಇಲ್ಲೆಲ್ಲೂ ಹೊನ್ನಾವರದಲ್ಲಿ ಇಲ್ಲ. ಪ್ರತಿ ಬಾರಿನೂ ಗಾಡಿಗೆ ಗ್ಯಾಸ್ ಹಾಕ್ಸ್ಬೇಕಂತಂದ್ರೆ ಇಲ್ಲೇ ಬರ್ಬೇಕು ಅಳವೆಕೋಡಿ ಹತ್ರ. ಹಂಗೆ ಅಳವೆಕೋಡಿ ಹತ್ರ ಗಾಡಿಗೆ ಗ್ಯಾಸ್ ಎಲ್ಲ ಹಾಕ್ಸ್ಕೊಂಡು ಮತ್ತೆ ನಾವು ರಿಟರ್ನ್ ಆದ್ವಿ. ದೊಡ್ಡಾಯಿ ಮನೆಗೆ ಹೋಗಿದ್ವಿ, ನಮ್ಮ ಮನೆಯವ್ರ ದೊಡ್ಡಾಯಿ ಮನೆ ಹೋಗಿ ಬಂದ್ವಿ. ತುಂಬಾ ಜೋರ್ ಮಳೆ ಆಗಿತ್ತು ಇವತ್ತಂತೂ, ನಾನ್ ಸ್ಟಾಪ್ ಮಳೆ ಆಗಿತ್ತು. 5:15 ಇವಾಗ ಕೆಲಸ ಇದೆ. ಕೈ ಕಾಲು ಮುಖ ತೊಳೆದು ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ನಾನು ಹಿಟ್ಟೆಲ್ಲ ರುಬ್ಕೊಳ್ಬೇಕು, ನಾಳೆ ಇಡ್ಲಿ ಉದ್ದಿನ ಹಿಟ್ಟೆಲ್ಲ ರುಬ್ಕೊಳ್ಬೇಕು. ಹಾಗೆ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಖುಷಿ ಆಯ್ತು ರೀ, ತುಂಬಾ ಸೂಪರ್ ಹ್ಯಾಪಿ. ಆದ್ರೆ ಬೇಸಿಗೆಯಲ್ಲಿ ಹೋಗ್ಬೇಕಾಗಿತ್ತು ಮಳೆಗಾಲಕ್ಕಿಂತ ಅಂತ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.